ಎಸ್. ಸೊ ಎಲ್ಲರಿಗೂ ಶುಭ ಮಧ್ಯಾಹ್ನ. ಮಕ್ಕಳ ಆಲ್ರೆಡಿ ಕ್ಲಾಸ್ ಲೇಟ್ ಆಗಿದೆ, ಸೊ ನಾನು ಟೈಮ್ ವೇಸ್ಟ್ ಮಾಡಲ್ಲ. ನಿನ್ನೆ ದಿನ ನಾವೇನು ಮಾಡಿದ್ವಿ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತೇನು ಕಲಿಸ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಬೋರ್ಡಲ್ಲಿ ಬರೆದಿದ್ದೀನಿ. ವಿಭಕ್ತಿ ಪ್ರತ್ಯಯ ಅಲ್ವಾ, ಕನ್ನಡದ ವ್ಯಾಕರಣಗಳಲ್ಲಿ ಒಂದಾದ ವಿಭಕ್ತಿ ಪ್ರತ್ಯಯ. ಏನು ವಿಭಕ್ತಿ ಪ್ರತ್ಯಯ ಅಂತಂದರೆ, ಒಂದು ವಾಕ್ಯವನ್ನು ನಾವು ಸಂಪೂರ್ಣ ಮಾಡಬೇಕು, ಒಂದು ವಾಕ್ಯವನ್ನು ನಾವು ಕರೆಕ್ಟಾಗಿ ಅರ್ಥಪೂರ್ಣವಾಗಿ ನಾವು ಹೇಳಬೇಕು ಅಥವಾ ಬರೀಬೇಕು ಅಂತಂದರೆ ನಮಗೆ ವಿಭಕ್ತಿ ಪ್ರತ್ಯಯ ಬೇಕು. ನಾವು ಇನ್ನೊಬ್ಬರ ಜೊತೆ ಸಂಭಾಷಣೆ ಮಾಡಬೇಕು, ಮಾತಾಡಬೇಕು, ಅವ್ರಿಗೆ ಅರ್ಥ ಆಗುವಾಗೆ ನಾವು ಮಾತಾಡಬೇಕು ಅಂತಂದ್ರೂ ಕೂಡ ನಮಗೆ ವಿಭಕ್ತಿ ಪ್ರತ್ಯಯ ಬೇಕು. ಏನಪ್ಪ ವಿಭಕ್ತಿ ಪ್ರತ್ಯಯ, ಯಾವುದದು, ಏನದು ಹೇಳುವಂಥದ್ದನ್ನು ನಾವು ಇವತ್ತಿನ ದಿನ ನಾವು ಅಭ್ಯಾಸ ಮಾಡೋಣ. ನಿನ್ನೆ ದಿನ ನಿಮಗೆ ಹೇಳಿದ್ದೆ, ಕರ್ತೃ ಕರ್ಮ ಕ್ರಿಯಾಫಲ. ಒಂದು ವಾಕ್ಯಕ್ಕೆ ಕರ್ತೃ ಕರ್ಮ ಕ್ರಿಯಾಫಲ ಎಷ್ಟು ಇಂಪಾರ್ಟೆಂಟು, ಹಾಗೆ ಅದನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಬರೀಲಿಕ್ಕೆ ವಿಭಕ್ತಿ ಪ್ರತ್ಯಯವು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲನೇದಾಗಿ ನಿಮಗೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದಂತೆ ಒಂದು ಚಾರ್ಟನ್ನು ಒಂದು ಕೊಡ್ತೀನಿ ನಿಮಗೆ. ಆ ಚಾರ್ಟನ್ನು ನೋಡಿದರೆ ವಿಭಕ್ತಿ ಪ್ರತ್ಯಯ ಅಂದರೆ ಯಾವುದು, ಏನಕ್ಕೆ ಯೂಸ್ ಆಗುತ್ತೆ, ಹೇಗೆ ಅದು ಅರ್ಥಪೂರ್ಣವಾಗಿ ನಾವು ಒಂದು ವಾಕ್ಯವನ್ನು ಸಂಪೂರ್ಣಗೊಳಿಸಲಿಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು ಇವತ್ತಿನ ದಿನ. ಓಕೆನಾ? ಸೊ ನೀವೆಲ್ಲರೂ ನೋಟ್ಸನ್ನು ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಿಂದಿನ ದಿನ ಹೇಳಿದ್ದೆ ನಿಮಗೆ ಗ್ರಾಮಕ್ಕೋಸ್ಕರ, ಕನ್ನಡ ವ್ಯಾಕರಣಕ್ಕೋಸ್ಕರ ಒಂದು ಎಕ್ಸ್ಟ್ರಾ ನೋಟ್ಬುಕ್ಕನ್ನು ರೆಡಿ ಮಾಡಿ, 100 ಪೇಜಿಂದ ಅದು ಸಾಕಾಗುತ್ತೆ. ಓಕೆನಾ? ಸೊ ಏನಾಗುತ್ತೆ ನಿಮಗೆ, ಇವಾಗ 6th ಸ್ಟ್ಯಾಂಡರ್ಡ್ ಇದ್ದೀರಾ ನೀವು, 7th ಸ್ಟ್ಯಾಂಡರ್ಡ್, 8th, 9th, 10th, ಸೊ 3-4 ವರ್ಷ ಕನ್ನಡ ಎಲ್ಲಿ ತನಕ ಕಲಿತೀರಾ. ಈ 4 ವರ್ಷ ಅಷ್ಟೇ ಅಲ್ಲ, ಕನ್ನಡವನ್ನು ನೀವು ಎಲ್ಲಿ ತನಕ ಕಲಿತೀರಾ ಅಲ್ಲಿ ತನಕ ನಿಮಗೆ ಕನ್ನಡದ ವ್ಯಾಕರಣದ ಬುಕ್ಕಿನ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗೆ ತಡ ಮಾಡೋದು ಬೇಡ, ನಾವು ಚಾರ್ಟನ್ನು ರೆಡಿ ಮಾಡೋಣ. ನೀವು ಮೊದಲನೇದಾಗಿ ನೋಟ್ಬುಕ್ಕನ್ನು ರೆಡಿ ಮಾಡ್ಕೊಳ್ರಿ, ನೀಟಾಗಿ ಬರೆಯೋಣ. ಓಕೆನಾ? ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತೀನಿ, ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ವಿಭಕ್ತಿ ಚಾರ್ಟನ್ನು ಮಾಡೋಣ. ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಉದಾಹರಣೆ, ವಾಕ್ಯ ಸಮೇತ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಉದಾಹರಣೆಯನ್ನು ಕೊಡ್ತೀನಿ. ಓಕೆನಾ? ಹಾಗೆ ನೆಕ್ಸ್ಟ್ ಲೈನ್ ಏನು, ಲಾಸ್ಟ್ ಲೈನು ಕಾರಕಾರ್ಥ. ನಿಮಗೆ ಈ ಚಾರ್ಟನ್ನು ನಾನು ಇವಾಗ ಬರ್ತಾ ಇದ್ದೀನಲ್ಲ, ಕೆಲವರಿಗೆ ಕಾಣಿಸ್ದೇ ಇರ್ಬೋದು. ಏನು ಮಾಡ್ತೀನಿ ಅಂತಂದರೆ ಆಮೇಲೆ ಫೋಟೋ ಹೊಡೆದು ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡ್ತಾರೆ ಮಿಸ್ಸು ಅಂತ ಹೇಳಿ ನೀವು ಬರೀದೇ ಇರಬೇಡ್ರಿ, ನೀವು ಬರೀಬೇಕು. ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಬರೀತಿದ್ರಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನೋಡೋಣ. ಕಾರಕಾರ್ಥ ಇದಿಷ್ಟು 4 ಪಾರ್ಟು. ನೀಟಾಗಿ ಲೈನ್ ಹಾಕೊಡ್ರಿ. ಕಾರಕಾರ್ಥ. ಓಕೆನಾ? ಸೊ ಇಲ್ಲಿ ಒಂದು ಲೈನ್ ನಂಬರ್ ಹಾಕೋಣ. ನಂಬರ್ಗೋಸ್ಕರ ಸಂಖ್ಯೆ. ಓಕೆನಾ? ಸಂಖ್ಯೆಗಳು ಬೇಕಂತ ಅವಶ್ಯವಾಗಿ ಇದು ಬೇಡಲ್ಲಿ, ಜಸ್ಟ್ ಇದಿಷ್ಟೇ ಸಾಕು ಮೇನ್ಲಿ. ಓಕೆನಾ? ಏನೇನು ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು 2 ಕಾಲಮ್ಗಳನ್ನು ಬರಿತೀನಿ, ನೀಟಾಗಿ ಬರ್ಕೊಳ್ರಿ. ಓಕೆನಾ? ಎಲ್ಲೂ ಮಿಸ್ಟೇಕ್ ಮಾಡಬೇಡಿ. ಪ್ರಥಮ ದ್ವಿತೀಯ ಅನ್ನು ತೃತೀಯ, ಪ್ರಥಮವು ದ್ವಿತೀಯವನ್ನು ತೃತೀಯ ಇಂದ. ಚತುರ್ಥಿ ಇದು ನಿಮಗೆ ಬರುತ್ತಲ್ವಾ, ಹಿಂದಿಲಿ ಗೊತ್ತಿಲ್ಲ ನನಗೆ, ಹಿಂದಿಲಿ ಸಂಸ್ಕೃತದಲ್ಲಿ ನಾವು ಹೇಳ್ತೀವಿ. ತೃತೀಯ ಚತುರ್ಥಿ, ನೀಟಾಗಿ ಬರ್ಕೊಳ್ರಿ. ಚತುರ್ಥಿ ಕೆ ಗೆ ಕೆ ಇದೆ. ಓಕೆನಾ? ಗೆ ಕೆ ಹೀಗೆ. ಏನಿದು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಚತುರ್ಥಿ ಆದ್ಮೇಲೇನು ಪಂಚಮಿ. ಪಂಚಮಿ ದೆಸೆಯಿಂದ
ಓಕೆನಾ? ಷಷ್ಠಿ ಅ, ಪಂಚಮಿ ಆದ್ಮೇಲೆ ಷಷ್ಠಿ, ಷಷ್ಠಿ ಅ, ಸಪ್ತಮಿ, ಸಪ್ತಮಿ ಅಲ್ಲಿ ಸಂಬೋಧನಾ, 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 ಸಂಬೋಧನಾ ಎ ಆರ್ ಇರ. ಇಷ್ಟನ್ನ ಬರ್ಕೊಂಡ್ರ ನೀಟಾಗಿ ಬರ್ಕೊಳ್ರಿ. ಕಾಲಮ್ ಹಾಕಿ ನೀಟಾಗಿ ಬರ್ಕೊಳ್ಬೇಕು. ಯಾರು ಎಲ್ಲೂ ಮಿಸ್ಟೇಕ್ ಮಾಡಬಾರ್ದು. ಯಾಕೆ ಬರೀ 9 ಸ್ಟೂಡೆಂಟ್ಸ್ ಇದ್ದೀರಾ? ಉಳಿದವರೆಲ್ಲ ಎಲ್ಲಿ? 38 ಸ್ಟೂಡೆಂಟ್ಸು ಎನ್ರೋಲ್ ಆಗಿಲ್ಲ. ಐ ಡೋಂಟ್ ನೋ ಎಲ್ಲೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಏನು ಕತೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಐ ವಿಲ್ ಕಾಲ್ ಯುವರ್ ಪೇರೆಂಟ್ಸ್ ಗೈಸ್, ದೋಸ್ ಹೂ ಆರ್ ನಾಟ್ ಅಟೆಂಡಿಂಗ್ ಕ್ಲಾಸಸ್. ಸೊ ಉದಾಹರಣೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹುಡುಗನು ಪಾಠವನ್ನು ಓದುತ್ತಾನೆ, ಓದುತ್ತಾನೆ. ಹುಡುಗನು ಪಾಠವನ್ನು ಓದುತ್ತಾನೆ. ಎರಡನೇದು, ಹುಡುಗ ಮರವನ್ನು ಹತ್ತಿರ, ಹತ್ತಿರ. ಮೂರನೇದು, ಹುಡುಗ ಹುಡುಗ ಕಲ್ಲಿನಿಂದ ಹೊಡೆದ, ಕಲ್ಲಿಂದ ಹೊಡೆದ. ಹುಡುಗ ತಂಗಿಗೆ ಹಣ್ಣು ಕೊಟ್ಟ, ಹಣ್ಣು ಕೊಟ್ಟ, ಹಣ್ಣು ಕೊಟ್ಟ. ಓಕೆನಾ? ಬರ್ಕೋತಾ ಇದ್ದೀರಲ್ಲ ನೀಟಾಗಿ? ಇಲ್ಲಿ ಹುಡುಗನ ದೆಸೆಯಿಂದ ಕೂಡ ಹಾಕ್ಬೋದು, ಬರೀಬೋದು. ಇಲ್ಲ ಹುಡುಗನಿಂದ ಅಂತ ನಾವು ಹಾಕ್ಬೋದು. ಹುಡುಗನಿಂದ ಹಣ್ಣು ಬಿತ್ತು, ಹಣ್ಣು ಬಿತ್ತು. ಓಕೆನಾ? ಇದೆರಡು ಯಾವ್ದಾದ್ರು ಹಾಕ್ಬೋದು. ಯಾಕೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಹುಡುಗನ ನೆಕ್ಸ್ಟು, ಹುಡುಗನ ತಂಗಿ ಅವಳು, ಅವಳು. ನೆಕ್ಸ್ಟು, ಅಲ್ಲಿ ಹುಡುಗನ ಕೈಯಲ್ಲಿ, ಹುಡುಗನ ಕೈಯಲ್ಲಿ, ಹುಡುಗನ ಕೈಯಲ್ಲಿ ಹಣ್ಣು ಇದೆ, ಹಣ್ಣು ಇದೆ. ಓಕೆನಾ? ಲಾಸ್ಟು, ಅಣ್ಣ, ಅಣ್ಣ. ಎಸ್ 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 ಅಂತ ಹೇಳಿ ಹಾಕ್ತೀರಾ ನೀವು? ನಿಮ್ಗೆ ಏನಿರ್ಬೋದು, ಎಸ್ ಎಸ್ ಅಂತ ಹೇಳಿ ಹಾಕ್ತೀರಾ, ಇಲ್ಲಾಂದ್ರೆ ಡಾಟ್ 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 ಅಂತ ಹಾಕ್ತೀರಾ. ಅಂಬ, ಅಂಬ. ಅಯ್ಯೋ, ಅಯ್ಯೋ, ಈ ತರ. ಓಕೆನಾ? ಇದು ಸಂಬೋಧನ ಹೇಳುವಂತ ಇದಕ್ಕೆ ಉದಾಹರಣೆ ಆಗಿದೆ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಕಾರಕಾರ್ಥ. ಕಾರಕಾರ್ಥ ಅಂದ್ರೆ ಏನಪ್ಪಾ ಆಗಿದ್ರೆ ನೋಡೋಣ. ಇಲ್ಲಿ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪಾದಾನ,
ಆದಾನ ಸಂಬಂಧ ಅಧಿಕರಣ ಅಭಿಮುಖೀಕರಣ ಓಕೆನಾ. ಸೊ ಇದಿಷ್ಟು ನಿಮಗೆ ಕಾಣಿಸುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಸ್ವಲ್ಪ ನಾನು ಗ್ಯಾಪ್ ಅನ್ನು ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಕರ್ತೃ ಅಂದ್ರೇನು, ಕರ್ಮ ಅಂದ್ರೇನು, ಕರ್ಣ ಅಂದ್ರೇನು, ಸಂಪ್ರದಾನ ಅಂದ್ರೇನು, ಅಪಾದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಇವಂದ್ರೆ ಏನು, ಇದರ ಅರ್ಥ ಏನು, ಯಾಕೆ ಈ ವಾಕ್ಯದಲ್ಲಿ ಈ ಥರನ್ನ ಬಳಸ್ತಾ ಇದ್ದಾರೆ, ಕಾರಕಾರ್ಥ ಎಂದರೆ ಏನು ಹೇಳುತ್ತಿದ್ದನ್ನು ನಾನು ಇಲ್ಲಿ ಬರೀತೀನಿ. ಹಾಗಾಗಿ ನೀವು ಕೂಡ ಕಾಲಮ್ ಅಲ್ಲಿ ಏನ್ ಮಾಡಬೇಕು, ಈ ತರ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ತರ ಇದನ್ನ ಮಾಡಿ. ಇಲ್ಲ ಅಂತಂದ್ರೆ ಆಮೇಲೆ ಬರೀರಿ, ಆ ಕಾಲಮ್ ಅನ್ನ ಸ್ವಲ್ಪ ಬಿಟ್ಟಿಡಿ. ಓಕೆನಾ? ಎಷ್ಟು ಬರೀಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಾಗಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಗಮನ ಬಿಟ್ಟು ಕೇಳಿ. ಏನು ಇಲ್ಲಿ ನೀವು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಬಾಯ್ಪಟ ಹಾಕ್ಬಿಡ್ರಿ, ಪ್ರಾಕ್ಟೀಸ್ ಮಾಡ್ಕೊಬಿಡ್ರಿ. ಒಂದು ವಾರ ನೀವೇ ಹೇಳ್ಕೊಳ್ರಿ, ರೆಕಾರ್ಡ್ ಮಾಡಿಕೊಳ್ರಿ. ಆ ರೆಕಾರ್ಡ್ ಅನ್ನು ನೀವು ಡೈಲಿ ಕೇಳ್ರಿ. ಅವಾಗ ಏನಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ, ನಿಮ್ಮ ಬಾಯಿಗೆ ಬಂದ್ಬಿಡುತ್ತೆ. ನಾನೇ ಹೇಳ್ತೀನಿ ನೋಡಿ, ನನಗೂ ಹಾಗೆ ಚಿಕ್ಕ ವಯಸ್ಸಿಂದ 8th ಸ್ಟ್ಯಾಂಡರ್ಡ್ ನಮ್ಗೆಲ್ಲ ಅವಾಗ ವಿಭಕ್ತಿ ಕೃತಿ 8th ಸ್ಟ್ಯಾಂಡರ್ಡ್ ಕಲಿತಿದ್ವಿ. 6th ಸ್ಟ್ಯಾಂಡರ್ಡ್ ಎಲ್ಲ ಏನೂ ಇರಲಿಲ್ಲ. ಓಕೆನಾ? ಬಟ್ ನಿಮ್ಗೆ ಈಗ ಆ ಥರ ಇಲ್ಲ. ನಿಮಗೆ ಇವಾಗ ಇಂಗ್ಲೀಷು LKG ಇಂದಲೇ ಇಂಗ್ಲೀಷ್ ಮೀಡಿಯಮ್, ನಮ್ಗೆ ಆ ಥರ ಇಲ್ಲ. ಯಾವಾಗ ನಮ್ಗೆ ಇಂಗ್ಲೀಷು 5th ಸ್ಟ್ಯಾಂಡರ್ಡ್ ಇಂದ ಇಂಗ್ಲೀಷು 5th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗ್ತಿತ್ತು. ಓಕೆನಾ? ಸೊ ಅದು ಬಿಡಿ ಸೈಡ್ ಹಾಕಿ ಇವಾಗ ಇದಕ್ಕೆ ಬರೋಣ. ಪ್ರಥಮವು ದ್ವಿತೀಯಾನು ತೃತೀಯಿಂದ ಚತುರ್ಥಿಗೆ ಗೆ ಪಂಚಮಿ ದಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನೆ ಆ ಏ ಇಲ್ಲ ಅಷ್ಟೇ. ಆ ಇಲ್ಲ ಈ ಥರ ಹೇಳು ಮುಗಿದೋಯ್ತು. ಎಷ್ಟು ಪ್ರಾಕ್ಟೀಸ್ ಆಗಿದೆ ನೋಡಿ. ನೀವು ನನಗೆ ಪ್ರಾಕ್ಟೀಸ್ ಆಗುತ್ತೆ ಅಂದರೆ ನೀವು ಎಷ್ಟು ಚಂದ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು, ಹೌದಲ್ಲ? ಇವಾಗ ಕೇಳಿ, ಇದನ್ನ ಕರೆಕ್ಟಾಗಿ ನೀವು ನೆನಪಿಟ್ಕೊಳ್ಬೇಕು. ಪ್ರಥಮ ಅಂತಂದ್ರೆ ಹೂ ಬರುತ್ತೆ. ಓಕೆನಾ? ದ್ವಿತೀಯ ಅನ್ನು ಮರವನ್ನು, ತೃತೀಯ ಇಂದ ಕಲ್ಲಿನಿಂದ ನಿಂದ, ಚತುರ್ಥಿಗೆ ತಂಗಿಗೆ, ಪಂಚಮಿ ದೆಸೆಯಿಂದ ಹುಡುಗನ ದೆಸೆಯಿಂದ ಹುಡುಗನಿಂದ. ಯಾಕೆ ಇದು ಇಲ್ಲೂ ಇಂದ ಇದೆ, ಇಲ್ಲೂ ಇಂದ ಇದೆ, ಯಾವ ವಿಭಕ್ತಿ ಅಂತ ಹೇಳಿ ನಾವು ಅನ್ಕೊಳ್ಬೇಕು ಹೇಳ್ತೀನಿ, ಅಲ್ಲೂ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ. ಷಷ್ಠಿ ಅ ಹುಡುಗನ ನೋಡಿ, ಇಲ್ಲೇ ನಾನೇ ಮಿಸ್ಟೇಕ್ ಮಾಡಿದೆ ಅಲ್ವಾ? ಹುಡುಗನ ತಂಗಿ ಅವಳು. ಓಕೆನಾ? ಸಪ್ತಮಿ ಅಲ್ಲಿ ಕೈಯಲ್ಲಿ. ಸಂಬೋಧನ ಅಣ್ಣ, ಅಮ್ಮ, ಅಯ್ಯೋ ಅಂತ ಹೇಳಿ ಹೇಳ್ತೀವಲ್ವಾ? ಎಸ್ 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 ಅಂತ ಹೇಳಿ ಕರಿತೀರ ನೋಡಿ. ನೀವು ಎಳೆಯುವಂಥದ್ದು ದೀರ್ಘವಾಗಿ ಪ್ಲುತಸ್ವರ ಅಂತ ಹೇಳಿ ಕರಿತೀವಿ ನಾವು ಕನ್ನಡದಲ್ಲಿ. ನೀವು ಕಲ್ತಿರ್ಬೋದು ಪ್ಲುತಸ್ವರ. ಇದು ಈಗ ಆ ಅರ್ಥದಲ್ಲಿ ಇದನ್ನು ನಾವು ನೋಡ್ಬೋದು. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲೂ ಪಾಠ ಅಂತಿದೆ, ಇಲ್ಲೂ ಪದ ಅಂತಿದೆ. ಯಾವುದು ಅಂತ ಹೇಳಿ ನಾವು ಈ ವಾಕ್ಯವನ್ನು ಕೊಟ್ಟಾಗ ಯಾವುದು ಅಂತ ಹೇಳಿ ನಾವು ಅನ್ಕೊಳ್ಬೇಕು, ಹೌದಲ್ವಾ? ಇಲ್ಲಿ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಪ್ರಥಮ ವಿಭಕ್ತಿ ಅಂತ ನಾವು ಗುರುತಿಸಲಿಕ್ಕೆ ಇದನ್ನ ಏನ್ ಮಾಡ್ತೀವಿ ನಾವು, ವಿಭಕ್ತಿ ಅಕ್ಷರವನ್ನು ಕೊಟ್ಟಾಗ ನಮ್ಗೆ ಯಾವ್ದಾದ್ರು ಅಕ್ಷರವನ್ನ ಕೊಡ್ತೀವಿ, ಪದವನ್ನ ಕೊಡ್ತೀವಿ, ವಾಕ್ಯವನ್ನ ಕೊಡಲ್ಲ ನಮ್ಗೆ, ಹೌದಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ತೃ, ಕಾರಕಾರ್ಥ ಕರ್ತೃ ಅಂತಿದೆ. ಈ ವಾಕ್ಯದಲ್ಲಿ ಕರ್ತೃ ಪದ ಯಾವುದು? ಹುಡುಗ. ಹುಡುಗ ಹೇಳುವಂಥದ್ದು ಕರ್ತೃಪದ. ಕರ್ತೃಪದದಲ್ಲಿ ಏನಿದೆ ವಿಭಕ್ತಿ? ಹೂ, ನೂ. ನೂ ಅಂದ್ರೇನು? ಹೂ ಅಲ್ವಾ? ಹೂ ಇದೆ, ಹೂ. ಪ್ರಥಮ ಹೂ. ಯಾವಾಗಲೂ ಪ್ರಥಮ ವಿಭಕ್ತಿ ಕರ್ತೃಪದದಲ್ಲಿ ಇರುತ್ತೆ. ಕರ್ತೃಪದದಲ್ಲಿ ಯಾವಾಗಲೂ ಪ್ರಥಮ ವಿಭಕ್ತಿ ಇರುತ್ತೆ. ಅದನ್ನ ನೆನಪಿಟ್ಕೊಳ್ಬೇಕು. ಕರ್ತೃ ಅಂತಂದ್ರೆ ಗೊತ್ತಾಯ್ತಲ್ಲ ನಿಮಗೆ? ಎಸ್, ಕರ್ತೃ ಅಂತಂದ್ರೇನು? ಯಾರು ಹೇಳುವಂಥದ್ದು ಸೂಚಿಸುವಂತ ಒಂದು ಪದ. ಆ ಪದದಲ್ಲಿ ನಾವು ಪ್ರಥಮ ವಿಭಕ್ತಿಯನ್ನ ನೋಡ್ಬೋದು, ಹೂ ಹೇಳುವಂಥದ್ದನ್ನ ನಾವು ನೋಡ್ಬೋದು. ಇಲ್ಲಿ ಎರಡನೇದಾಗಿ ನೋಡೋದಾದ್ರೆ ದ್ವಿತೀಯ ವಿಭಕ್ತಿ ವ್ಯತ್ಯಯ. ಅನ್ನು ಅಲ್ವಾ? ಮರವನ್ನು. ಕರ್ಮ ಯಾವುದು? ಕರ್ತೃ ಇದು. ಕರ್ಮ ಪಾಠವನ್ನು, ಮರವನ್ನು, ಕಲ್ಲಿನಿಂದ ಇವೆಲ್ಲವೂ ಕೂಡ ಕರ್ಮ ಪದ ಅಲ್ವಾ? ಕರ್ಮ ಪದದಲ್ಲಿ ಏನಿದೆ? ಮರವನ್ನು. ಮರ
ಸಾಧನ, ಹೌದಲ್ವಾ? ಕಲ್ಲು, ಕೊಡಲಿ ಇವೆಲ್ಲವೂ ಸಾಧನವಾಗುತ್ತೆ. ಏನ್ ಕೊಟ್ಟಿದ್ದಾರೆ? ಹುಡುಗ ಕಲ್ಲಿನಿಂದ ಹೊಡೆದ ಕಲ್ಲು, ಕಲ್ಲು ಕಲ್ಲು ಹೇಳುವಂಥದ್ದೇನು? ಸಾಧನ. ಓಕೆನಾ? ಇದು ಸಾಧನ. ಓಕೆನಾ? ಇಲ್ಲಿ ಇಂದ, ಇಂದ ತೃತೀಯ ವಿಭಕ್ತಿ, ತೃತೀಯ ಇಂದ, ಪ್ರಥಮವು ದ್ವಿತೀಯಾಂಗ ತೃತೀಯ ಇಂದ. ಇಂದ ಬಂದಿದೆ. ಎಲ್ಲಿ ಬಂದಿದೆ? ಇದು ಕರಣ ಸಾಧನದಲ್ಲಿ ಜೊತೆಗೆ ಸೇರ್ಕೊಂಡಿದೆ ಇಂದ. ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ರಾಮ ಕೊಡಲಿಯಿಂದ ಕಟ್ಟಿಗೆಯನ್ನ ತುಂಡರಿಸಿದನು. ಕೊಡಲಿ, ಕೊಡಲಿಯಿಂದ, ಕೊಡಲಿಯಿಂದ. ಓಕೆ, ಕೊಳಲಿನಿಂದ ಊದಿದನು. ಹೌದಾ? ಹೆಸರು ಕತ್ತಿಗೆಯಿಂದ, ಚಾಕುವಿನಿಂದ ಕತ್ತರಿಸಿದನು, ಚಾಕುವಿನಿಂದ ಕತ್ತರಿಸಿದನು ತರಕಾರಿಯನ್ನು. ಚಾಕು ಇದು ಎಲ್ಲವೂ ಕೂಡ ಒಂದು ಸಾಧನವಾಗಿದೆ. ಸಾಧನ, ಕರ್ಣ ಅಂದ್ರೆ ಸಾಧನ. ಸಾಧನದೊಂದಿಗೆ ಇದು ಇಂದ ಹೇಳುವುದು ತೃತೀಯ ವಿಭಕ್ತಿ ಸೇರ್ಕೊಂಡಿದೆ. ಸೊ ಕಲ್ಲಿನಿಂದ ಇಲ್ಲಿ ನೀವು ಕರ್ಣವನ್ನು ನೋಡ್ಬೋದು, ಹಾಗೆ ತೃತೀಯ ವಿಭಕ್ತಿಯನ್ನು ನೀವು ನೋಡ್ಬೋದು. ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಅನ್ನು ನೋಡೋದಾದ್ರೆ, ಹುಡುಗನ ತಂಗಿಗೆ ಹಣ್ಣು ಕೊಟ್ಟ. ಸಂಪ್ರದಾಯ ಅಂದ್ರೇನು? ಕೊಡುವಿಕೆ. ಸಂಪ್ರದಾಯ ಕೊಟ್ಟ, ಕೊಡುವಂಥದ್ದು, ಕೊಡುವಿಕೆ. ಓಕೆನಾ? ಏನು? ಕೊಡುವಿಕೆ. ಹುಡುಗನ ತಂಗಿಗೆ ಹಣ್ಣು ಕೊಟ್ಟ. ಅಣ್ಣ ಅಣ್ಣ ಏನು? ಅಣ್ಣ ಅಮ್ಮನಿಗೆ ಬಟ್ಟೆಯನ್ನು ಕೊಟ್ಟ. ಅಣ್ಣ ಅಮ್ಮನಿಗೆ ಬಟ್ಟೆಯನ್ನು ಕೊಟ್ಟ. ಅಮ್ಮನಿಗೆ ಹೀಗೆ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದೀವಿ? ಇಲ್ಲಿ ಗೆ ಅಂತ ನೋಡ್ಬೋದು. ಹೌದಾ? ಅಮ್ಮನಿಗೆ, ಅಣ್ಣ ಅಮ್ಮನಿಗೆ ಬಟ್ಟೆಯನ್ನು ತೆಗೆಸಿಕೊಟ್ಟ, ಬಟ್ಟೆಯನ್ನು ತೆಗೆಸಿಕೊಟ್ಟ. ನೀವು ಶಾಪಿಂಗ್ ಮಾಡಿ ಬಟ್ಟೆನ ಬೈ ಮಾಡಿ ಕೊಟ್ಟ. ಹೌದಾ? ಬೈ ಮಾಡ್ದ. ಹೌದಾ? ಅಮ್ಮ ಅಣ್ಣನಿಗೆ ಹೀಗೆ ನೋಡಿ, ಗೆ ಕೆ ಹೀಗೆ ಹೀಗೆ ಹೇಳುವಂಥದ್ದು ಅಲ್ಲಿ ಬಂತ. ಹಾಗೆ ಕೆ. ಅಣ್ಣ ಮರಕ್ಕೆ ಕಲ್ಲು ಹೊಡೆದ. ಮರಕ್ಕೆ ಕೆ ಹೇಳುವಂಥದ್ದು ಕೂಡ ಅಲ್ಲಿ ಬರುತ್ತೆ. ಓಕೆನಾ? ಸೊ ಇದೆಲ್ಲೂ ಕೂಡ ಏನು? ಚತುರ್ಥಿ ವಿಭಕ್ತಿ ಆಗುತ್ತೆ. ಕೊಡುವಿಕೆ, ಕೊಡುವಂಥದ್ದು ಇರುತ್ತೆ. ಅಣ್ಣ ಅಮ್ಮನಿಗೆ ಸೀರೆಯನ್ನು ಕೊಟ್ಟ, ತಂಗಿಗೆ ಹಣ್ಣು ಕೊಟ್ಟ, ಕೊಡುವಂಥದ್ದು ಏನಾದರೂ ಆಗಿರುತ್ತೆ. ಅರ್ಥ ಆಗಿದೆ? ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ನೋಡೋಣ ಏನ್ ಕೊಟ್ಟಿದ್ದಾರೆ. ಹುಡುಗನ ದೆಸೆಯಿಂದ, ಹುಡುಗನಿಂದ ಹಣ್ಣು ಬಿತ್ತು. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್, ಮಂಜುನಿ ದೆಸೆಯಿಂದ. ಅಪಾದಾನ, ಅಪಾದಾನ ಅಂದ್ರೇನು? ಅಗಲುವಿಕೆ. ಹೌದಲ್ವಾ? ಅಪಾದಾನ ಅಂತಂದ್ರೆ ಅಗಲುವಿಕೆ ಅಂತ ಬರುತ್ತೆ. ಇಲ್ಲಿ ಅಗಲು, ಅಗಲುವಿಕೆ ಅಥವಾ ಕೊಡುವಿಕೆ ಅಥವಾ ಅಗಲುವಿಕೆ. ಅಗಲು ಹೇಳುವಂತ ಒಂದು ಅರ್ಥವನ್ನ, ಅಗಲುವುದು ಅಂತಂದ್ರೆ ದೂರ ಆಗೋದು. ಏನು? ಯಾರಿಂದ ದೂರ ಆಯಿತು? ಯಾರಿಂದ ದೂರ ಆಯಿತು? ಇಲ್ಲಿ ಹುಡುಗನಿಂದ, ಹುಡುಗನ ದೆಸೆಯಿಂದ ಹಣ್ಣು ಬಿತ್ತು. ಮರದಿಂದ ಹಣ್ಣು ಬಿತ್ತು. ಮರದಿಂದ ಹಣ್ಣು ದೂರವನ್ನ ಮಾಡಿದವರು ಯಾರು? ಹುಡುಗ. ದೂರವನ್ನ ಮಾಡ, ಬದಲಿಸಿದ, ದೂರ ಮಾಡ್ದ. ಓಕೆನಾ? ಇಲ್ಲ, ಹುಡುಗನಿಂದ ಹಣ್ಣು ಬಿತ್ತು. ಹುಡುಗ ಕಲ್ಲು ಹೊಡೆದ. ಓಕೆ, ಹುಡುಗ ಕಲ್ಲು ಹೊಡೆದ. ಮರದಿಂದ ಹಣ್ಣು ಕೆಳಗಡೆ ಬಿದ್ದಿದೆ. ಹುಡುಗ ಏನ್ ಮಾಡ್ದ? ಮರದಿಂದ ಹಣ್ಣನ್ನ ದೂರ ಮಾಡ್ದ. ಹಣ್ಣು ಮರದಲ್ಲಿದ್ದಲ್ವಾ? ಕಲ್ಲು ಹೊಡೆದ, ಆ ಹಣ್ಣು ಕೆಳಗಡೆ ಬಿತ್ತು. ಏನಿಂದ ಇದು? ಯಾರಿಂದ? ಹುಡುಗನಿಂದ, ಹುಡುಗನ ದೆಸೆಯಿಂದ. ನೋಡು, ನಾ ಏನಾದ್ರು ಹೇಳ್ತೀರಲ್ಲ, ಏನಾದ್ರು ನಾವು ಸೈಕಲಲ್ಲಿ ಹೋಗ್ತಾ ಇರ್ತೀರ, ಯಾರಾದ್ರೂ ಆಕ್ಸಿಡೆಂಟ್ ಮಾಡಿ ನಿಮ್ಮನ್ನ ಬಿಡಿಸ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಅವನಿಂದ ನಾ ಇಲ್ಲಿ ಬಿದ್ದೆ, ಅವನನ್ನ ದೂಡಾಗ್ದ, ಅವನನ್ನು ಬೀಳಿಸ್ಬಿಟ್ಟ, ಅದಕ್ಕೆ ನಾ ಬಿದ್ದೆ. ಅವನಿಂದ, ಅವನ ದೆಸೆಯಿಂದ ಹೇಳುವಂಥದ್ದೇನು? ಪಂಚಮಿ ವಿಭಕ್ತಿ. ಅವನಿಂದ ನಾನೇನ್ ಮಾಡಿದೆ? ಸೈಕಲ್ ಅನ್ನೋದಿಗೆ ನಾನು ನನ್ನ ಕಡೆಗೆ ಬಿಟ್ಬಿಟ್ಟೆ. ದೂರ ಆದ್ರಿ ನೀವು, ಸೈಕಲಿಂದ ನೀವು ದೂರ ಆದ್ರಿ, ಅಗಲದ್ರಿ. ಅರ್ಥ ಆಯ್ತಾ? ಅಗಲುವಿಕೆಯಲ್ಲಿ ನೀವು ಕಾಣಬಹುದು. ಓಕೆನಾ? ಸೊ ಇದೇ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಗಲುವಿಕೆಯಲ್ಲಿ ನಾವು ನೋಡ್ಬೋದು ಅಪಾದಾನ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಷಷ್ಠಿ ಅ, ಹುಡುಗನ ತಂಗಿ ಅವಳು. ರೇಷ್ಮಾ ಅಮ್ಮನ ಮಗಳು. ಅಪ್ಪ ಅಮ್ಮನ ಪ್ರೀತಿಯ ಮಗಳು ರೇಷ್ಮಾ. ಇಲ್ಲಿ ಏನ್ ಕೊಡುತ್ತೆ? ಸಂಬಂಧ. ಸಂಬಂಧ ಅಂದ್ರೆ ಗೊತ್ತಿದೆ ನಿಮ್ಗೆ? ಸಂಬಂಧ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಅದರ ಸಂಬಂಧಗಳು, ರಿಲೇಷನ್ ಅಂತ ಹೇಳಿ ಹೇಳ್ತೀರ, ರಿಲೇಶನ್ಶಿಪ್ ಅಂತ. ಸೊ ಸಂಬಂಧಗಳು ಇಲ್ಲಿ ನೋಡಿ, ಹುಡುಗನ ತಂಗಿ ಅವಳು ಅಂದ್ರೆ ಹುಡುಗನಿಗೆ ತಂಗಿಗೆ ಏನ್ ಸಂಬಂಧ? ಅಣ್ಣ ತಂಗಿ ಸಂಬಂಧ. ಸಂಬಂಧವನ್ನು ನಮಗೆ ಕಾಣ್ಬೋದು. ಅಪ್ಪ ಅಮ್ಮನ ಪ್ರೀತಿಯ ಮಗಳು. ಅಪ್ಪ ಅಮ್ಮನ ಪ್ರೀತಿಯ ಮಗಳು, ಪ್ರೀತಿಯಿಂದ ಸಾಕಿದಂತಹ ಒಂದು ಮಗಳು. ಅಲ್ಲಿ ನೋಡಿ ಯಾವ ರೀತಿ ಸಂಬಂಧ, ಅಪ್ಪ ಅಮ್ಮನ ಪ್ರೀತಿಯ ಮಗಳ ಸಂಬಂಧವನ್ನು ನಾವು ನೋಡ್ಬೋದು.
ಹೌದಾ? ಸೊ ಈ ತರ ಆಯ್ತು. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ನಾವು ಏನ್ ನೋಡ್ಬೋದು, ಅಧಿಕರಣ. ಇಲ್ಲಿ ಹುಡುಗನ ಇಂದ ಅಥವಾ ದೆಸೆಯಿಂದ ಎರಡು ಅರ್ಥವಾಗುತ್ತೆ. ಸೊ ಸಪ್ತಮಿ ಅಲ್ಲಿ ಹುಡುಗನ ಕೈಯಲ್ಲಿ ಹಣ್ಣು ಇದೆ. ಅಧಿಕರಣ, ಅಧಿಕರಣ ಅಂದ್ರೇನು? ಸ್ಥಾನ. ಸ್ಥಾನ, ಸ್ಥಾನ ಅಂತಂದ್ರೆ ಜಾಗ. ಎಲ್ಲಿದೆ? ಎಲ್ಲಿದೆ? ಕೈಯಲ್ಲಿದೆ. ಹುಡುಗಿಯ ಕಾಲಿನಲ್ಲಿ ಗೆಜ್ಜೆ ಇದೆ. ಕಾಲಿನಲ್ಲಿ, ಅಲ್ಲಿ ನೋಡಿ, ಕೈಯಲ್ಲಿ. ಹುಡುಗಿಯ ಕಾಲಿನಲ್ಲಿ ಗೆಜ್ಜೆ ಇದೆ. ಹುಡುಗನ ತಲೆಯಲ್ಲಿ, ತಲೆ ಮೇಲೆ, ತಲೆಯಲ್ಲಿ ಟೋಪಿ ಇದೆ. ತಲೆಯಲ್ಲಿ ಟೋಪಿ ಇದೆ. ಹೌದಾ? ಈ ತರನೇ ಹೇಳ್ಬೋದಲ್ಲ. ಸೊ ಕೈಯಲ್ಲಿ, ಅಲ್ಲಿ, ಅಲ್ಲಿ ಹೇಳುತ್ತಿದ್ದೇನೋ, ಇಲ್ಲಿ ಅಲ್ಲಿ ಅಂತ ಬರುತ್ತೆ. ಇಲ್ಲಿ ಏನು? ಸ್ಥಾನ. ಎಲ್ಲಿದೆ ಹೇಳುವಂಥದ್ದು ಒಂದು ಸ್ಥಾನ. ಎಲ್ಲಿದೆ? ಹಣ್ಣೆಲ್ಲಿದೆ? ಕೈಯಲ್ಲಿದೆ. ಕೈ ಹೇಳುವಂಥದ್ದು ಒಂದು ಸ್ಥಾನ. ಆ ಸ್ಥಾನದಲ್ಲಿ ಏನಿರುತ್ತೆ? ವಿಭಕ್ತಿ ಇರುತ್ತೆ. ಯಾವುದು? ಷಷ್ಠಿ ವಿಭಕ್ತಿ ಇರುತ್ತೆ. ಸಪ್ತಮಿ, ಸಪ್ತಮಿ, ಸಪ್ತಮಿ ಅಲ್ವಾ? ಸಪ್ತಮಿ ಇರುತ್ತೆ. ಸ್ಥಾನದಲ್ಲಿ ಇರುವಂತಹ ಒಂದು ವಿಭಕ್ತಿ ಪ್ರತ್ಯಯವಾಗಿದೆ, ಪ್ರತ್ಯಯ ಇರುತ್ತೆ. ಓಕೆನಾ? ಸೊ ಕೈ ಹೇಳುವಂಥದ್ದು ಒಂದು ಸ್ಥಾನ, ಕಾಲು ಹೇಳುವಂಥದ್ದು ಒಂದು ಸ್ಥಾನ. ಕಾಲ, ಗೆಜ್ಜೆ ಎಲ್ಲಿದೆ? ಕಾಲಲ್ಲಿ ಇದೆ. ಸೊ ಗೆಜ್ಜೆ. ಓಕೆನಾ? ಸೊ ಇದಿಷ್ಟು ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ನೋಡೋಣ, ಅಭಿಮುಖೀಕರಣ. ಅಭಿಮುಖೀಕರಣ ಅಂತಂದ್ರೇನು? ನಾವು ಕರೆಯುವಂಥದ್ದು, ಜೋರಾಗಿ ಕರೆಯುವಂಥದ್ದು, ರಾಗವಾಗಿ, ದೊಡ್ಡದಾಗಿ, ಎಳೆಯುವಾಗಿ. ನೀವಾಗ ನೀವು ಹಳ್ಳಿ ಕಡೆಗೆಲ್ಲ, ಹಳ್ಳಿ ಕಡೆ ಇದು ಹಳ್ಳಿನೇ ಅಲ್ವಾ? ಸೊ ಹಳ್ಳಿ ಕಡೆಗೆಲ್ಲ ನೀವು ಕೇಳಿರ್ಬೋದು, ಆಕಳನ್ನ ಕರೆಯುವಾಗ, ಆ ಏನ್ ಕರೀತಾರೆ, ಬೆಕ್ಕನ್ನ ಕರೆಯುವಾಗ, ನಾಯಿಯನ್ನ ಕರೆಯುವಾಗ ಏನ್ ಹೇಳ್ತೀರಾ? ನಾವು ಆಕಳನ್ನ ಕರೆಯುವಾಗ, ನಾನು ಕರೀತಾ ಇದ್ದೆ ಸಣ್ಣನಿದ್ದಾಗ, ಅಂಬೆ ಕೋ 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 ಅಂತ ಹೇಳಿ, ಅಂಬೆ ಅಂತ ಹೇಳಿ ಕರೆಯಲ್ವಾ? ಅಂಬಾ, ಬಾ, ಓ, ರಾಮ, ಕೃಷ್ಣ ಅಂತೇಳಿ ನಾವು ಕೂಗ್ತೀವಿ, ಎಳಿತೀವಿ. ಎಸ್ 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 ಅಂತ ಹೇಳಿ ಕರಿತೀವಿ. ಹಾಗೆ ನೀವು ಇನ್ನೂ ಒಂದನ್ನು ನೋಡ್ಬೋದು, ಪದ್ಯವನ್ನು ನಾವು ಹಾಡಿಡುವಾಗ ಯಾರೆಲ್ಲ ಸಂಗೀತವನ್ನು ಕಲಿತೀರಲ್ವಾ? ಸೊ ಎಸ್ ಎಸ್ ಅಂತನ್ನ ಈ ತರ ನಾವು ಹಾಕ್ತೀವಿ. ಹೌದಲ್ವಾ? ಸೊ ಅವೆಲ್ಲವೂ ಕೂಡ ಸಂಬೋಧನಕ್ಕೆ ಉದಾಹರಣೆ ಆಗಿದೆ. ಮಕ್ಕಳಿಗ, ಅಣ್ಣಗಳಿಗ, ಇದ, ಏ, ಅಯ್ಯೋ, ಓ, ಇವೆಲ್ಲವೂ ಕೂಡ ಉದಾಹರಣೆ ಆಗಿದೆ ಸಂಬೋಧನಕ್ಕೆ. ಸೊ ಅದಕ್ಕೆ ಅಭಿಮುಖೀಕರಣ. ನೀವು ಏನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರೋದು, ಇದರ ಅರ್ಥವನ್ನು ಮೊದಲಿನಾಗಿ ನೀವು ತಿಳ್ಕೊಳ್ಳಿ. ಇದನ್ನ ಬಾಯ್ಪಾಟ್ ಹಾಕ್ಬಿಡಿ. ಕರ್ತೃಕರ್ಮ, ಕರ್ತೃಕರ್ಮ ಕರಣ, ಸಂವಿಧಾನ, ಅಪಾದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ. ನೋಡಿ ಎಷ್ಟು ಈಸಿ ಆಗಿದೆ ಇದು. ಹಾಗೆ ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಷಷ್ಠಿಯ, ಸಪ್ತಮಿಯಲ್ಲಿ ಸಂಬೋಧನೆಯನ್ನು ಆ, ಎ, ಇದ. ಇದಿಷ್ಟನ್ನು ನೀವು ನೆನಪಿಟ್ಕೊಂಡ್ರಿ ಅಂತಂದ್ರೆ ನಿಮಗೆ ವಿಭಕ್ತಿ ಪ್ರತ್ಯಯ. ಫಾರ್ ಎಕ್ಸಾಂಪಲ್, ಒಂದು ವಾಕ್ಯವನ್ನು ಮಾಡಲಿಕ್ಕೆ ಹೇಳಿದೆ ನಿಮಗೆ. ಯಾಕೆ ಒಂದು ವಾಕ್ಯವನ್ನು ಮಾಡಲಿಕ್ಕೆ ವಿಭಕ್ತಿ ಪ್ರತ್ಯಯ ನಮಗೆ ಯಾಕೆ ಬೇಕು? ಹೌದಾ? ಇಲ್ಲಿ ಒಂದು ನಾನು ವಾಕ್ಯ ನೋಡ್ತೀನಿ. ಹುಡುಗ ಪಾಠ ಓದುತ್ತಾನೆ. ಹುಡುಗ ಪಾಠವನ್ನು ಹುಡುಗ ಪಾಠವನ್ನು ಅಂತ ಹೇಳಿದ್ರು ಆಗುತ್ತೆ. ಇಲ್ಲಿ ಅನ್ನು ಕೂಡ ಬರುತ್ತೆ. ಹುಡುಗ ಪಾಠ ಓದು. ಏನಾದ್ರು ಸಂಬಂಧ ಬರುತ್ತಾ? ಹುಡುಗ ಪಾಠ ಓದುತ್ತಾನೆ, ಅರ್ಥ ಬರಲ್ಲ. ಹೌದಾ? ಹುಡುಗ ಮರ ಹತ್ತಿದ, ಹುಡುಗ ಮರ ಹತ್ತ, ಏನೋ ಅರ್ಥ ಬರ್ತಾ ಇರುತ್ತೆ. ಫುಲ್ ಕಂಪ್ಲೀಟ್ ಆಗಿ ನಿಮಗೆ ವಾಕ್ಯ ಇರಲ್ಲ. ಹುಡುಗ ಕಲ್ಲು ಹೊಡೆದ, ಏನು ಅರ್ಥ ಇಲ್ಲ. ಹೌದಾ? ಹುಡುಗ ತಂಗಿ ಹಣ್ಣು ಕೊಟ್ಟ, ಹುಡುಗ ತಂಗಿ ಹಣ್ಣು ಕೊಟ್ಟ, ಏನು ಅರ್ಥ ಆಗಿಲ್ಲ. ಸೊ ಒಂದು ವಾಕ್ಯವನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಹುಡುಗನು ಮರವನ್ನು, ಇಂದ ತಂಗಿಗೆ, ಹುಡುಗನ ದೆಸೆಯಿಂದ ಹಣ್ಣಿನಿಂದ, ಓಕೆನಾ? ಹುಡುಗನಿಂದ ಹೇಳುವಂಥದ್ದು ಬರುತ್ತೆ. ಹುಡುಗನ ಕೈಯಲ್ಲಿ. ಈ ತರ ಕರೆದಾಗ ಮಾತ್ರ ನಮಗೆ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೋದು. ಅರ್ಥಪೂರ್ಣವಾದಂತಹ ವಾಕ್ಯವನ್ನು ನಾವು ನೋಡ್ಬೋದಾಗಿದೆ. ವಿಭಕ್ತಿ ಪ್ರತ್ಯಯ ನಮಗೆ ಎಷ್ಟು ಇಂಪಾರ್ಟೆಂಟ್ ಹೇಳುವಂಥದ್ದನ್ನು ನಾವು ಇಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಸೊ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಮಕ್ಕಳ? ಸೊ ಏನಾದರೂ ಡೌಟ್ಸ್ ಇದೆಯಾ? ಇಲ್ಲಿ ಸಂಬಂಧಗಳನ್ನು ನೋಡಿ. ಹುಡುಗನ ತಂಗಿ ಅವಳು, ರಾಮನ ತಮ್ಮ ಲಕ್ಷ್ಮಣ. ರಾಮನ ಮತ್ತು ಲಕ್ಷ್ಮಣನ ಸಂಬಂಧವನ್ನು ನಾವು ಕೂಡ ನೋಡ್ಬೋದು. ಹೌದಲ್ವಾ? ರಾಮ ಲಕ್ಷ್ಮಣ ಅಂತ ಹೇಳಿದ್ರೆ ರಾಮ ಲಕ್ಷ್ಮಣ ಕಾಡಿಗೆ ಹೋದನು ಅಂತಿತ್ತಲ್ಲ. ರಾಮನ ತಮ್ಮ ಲಕ್ಷ್ಮಣ, ಸೀತೆಯ ಗಂಡ ರಾಮ. ಹೌದಲ್ವಾ? ಸೊ ಈ ತರ ನಾವು ಮಾಡಿದಾಗ
ತಕ್ಕೊಳ್ರಿ. ಫೋಟೋನ ತಕ್ಕೊಳ್ಬೋದು. ಇವಾಗ ಫೋಟೋನ ಬೇಕಾದ್ರೆ ಸ್ಕ್ರೀನ್ಶಾಟ್ ಬೇಕಾದ್ರೂ ತಗೊಳ್ಬೋದು. ನೀಟಾಗಿ ಕಾಲಮನ್ನು ನೀಟಾಗಿ ಬರೀರಿ. ಏನು ಡೌಟ್ಸ್ ಇದ್ದರೆ ಬರೀರಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಇವಾಗ ಕೇಳಬಹುದು.